ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ವೆಕ್ಟರ್ ಆಲ್ಜಿಬ್ರಾ ಚಾಪ್ಟ್ರಿಂದ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನಲ್ಲಿ 2 ಮಾರ್ಕ್ಸ್ಗೆ ಯಾವ ಥರ ಟೈಪ್ ಆಫ್ ಕ್ವಶನ್ ಕೇಳಿದ್ರು, ಆ ಕ್ವಶನ್ಸನ್ನು ಯಾವ ಥರ ಸ್ಟೆಪ್ ವೈಸ್ ಈಸಿಯಾಗಿ ಸಾಲ್ವ್ ಮಾಡಬಹುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಕೆಲವೊಂದು ಕೋರ್ಸಸ್ಸನ್ನು ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗಲಿ ಅಂದ್ಬಿಟ್ಟು ನಾವು ರಿಲೀಸ್ ಮಾಡಿದ್ದೀವಿ. ಅದರಲ್ಲಿ PCM ಸ್ಕೋರ್ ಬೂಸ್ಟರ್ 2024 ಅಂತ ಇದೆ. ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ನಾವು ಕೊಟ್ಟಿರ್ತೀವಿ. ಯಾರ್ಯಾರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಮಾರ್ಕ್ಸನ್ನು ಕಳ್ಕೊತಾ ಇದ್ದೀರಾ, ಅವರು ಕೂಡ ಒಂದು ಕೋರ್ಸನ್ನು ನಾವು ರಿಲೀಸ್ ಮಾಡಿದ್ದೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೋರ್ಸ್ ಅಂತ. ಇದರಲ್ಲಿ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಚಾಪ್ಟರ್ ವೈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವಿತ್ ಡೀಟೈಲ್ಡ್ ಆನ್ಸರ್ಸನ್ನು ನಾವು ಕೊಟ್ಟಿರ್ತೀವಿ. ಇಲ್ಲಿ ಕೀ ಆನ್ಸರ್ ಜೊತೆಗೆ ಆ ಆನ್ಸರ್ ಏನಕ್ಕೆ ಕರೆಕ್ಟ್ ಅನ್ನೋದನ್ನು ಕೂಡ ನಾವು ಎಕ್ಸ್ಪ್ಲೈನ್ ಮಾಡಿರ್ತೀವಿ, ಸೊ ದಟ್ ನಿಮಗೆ ಈಸಿಯಾಗಿ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಅರ್ಥ ಆಗ್ತಾ ಬರುತ್ತೆ. ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಈ ಒಂದು ಕೋರ್ಸಲ್ಲಿ ನಾವು ಪ್ರೊವೈಡ್ ಮಾಡಿರ್ತೀವಿ. ಈ ಕೋರ್ಸ್ ಎಲ್ಲ ತುಂಬಾ ಅಫೋರ್ಡೆಬಲ್ ಪ್ರೈಸ್ಗೆ ಅವೈಲೇಬಲ್ ಇದೆ. PCM ಸ್ಕೋರ್ ಬೂಸ್ಟರ್ 2024 ದಟ್ ಈಸ್ ಅವೈಲೇಬಲ್ ಅಟ್ ಎ ಪ್ರೈಸ್ ಆಫ್ 349 rupees. ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೋರ್ಸ್ ಜಸ್ಟ್ ಅಟ್ ಎ ಪ್ರೈಸ್ ಆಫ್ 199 rupeesಗೆ ಅವೈಲೇಬಲ್ ಇದೆ. ನೀವು ಈ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಕೋರ್ಸ್ಗೆ ಬೇಕಾದರೆ ನೀವು ಎನ್ರೋಲ್ ಆಗ್ಬೋದು. ಈಗ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನಲ್ಲಿ ಕೇಳಿರೋಂತಹ 2 ಮಾರ್ಕ್ಸ್ ಕ್ವಶನ್ಸನ್ನು ಒಂದೊಂದೇ ನಾವು ಸಾಲ್ವ್ ಮಾಡ್ತಾ ಬರೋಣ. ಈ ಒಂದು ಕ್ವಶನನ್ನು 2016 ಅವರು ಕೇಳಿದ್ದಾರೆ. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಆ್ಯಂಡ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಅಂತ ಅವರು ಕೊಟ್ಟಿದ್ದಾರೆ. ಈ ಒಂದು ಪ್ರಾಬ್ಲಮಲ್ಲಿ ಏನು ಕೇಳ್ತಾ ಇದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಆ್ಯಂಗಲ್ ಬಿಟ್ವೀನ್ ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರ್ನ ಕಂಡುಹಿಡಿಯಿರಿ ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ನಾವು ಬರ್ಕೊಳ್ಳೋಣ. ಇಲ್ಲಿ ಎ ವೆಕ್ಟರ್ ಏನಿದೆ ದಟ್ ಈಸ್ ಈಕ್ವಲ್ ಟು ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಅಂತ ಇದೆ. ಅದನ್ನು ಯಾವ ಥರ ಬರ್ಕೊಬೋದು, 1 ಐ ಕ್ಯಾಪ್ ಪ್ಲಸ್ 1 ಜೆ ಕ್ಯಾಪ್ ಮೈನಸ್ 1 ಕೆ ಕ್ಯಾಪ್ ಅಂತ ನಾವು ಬರ್ಕೊಬೋದು. ಮತ್ತು ಬಿ ವೆಕ್ಟರ್ ಏನು ಕೊಟ್ಟಿದ್ದಾರೆ ದಟ್ ಈಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು 1 ಐ ಕ್ಯಾಪ್ ಪ್ಲಸ್ 1 ಜೆ ಕ್ಯಾಪ್ ಪ್ಲಸ್ 1 ಕೆ ಕ್ಯಾಪ್ ಅಂತ ನಾವು ಬರ್ಕೊಬೋದು. ನಾವೇನು ಕಂಡುಹಿಡಿಬೇಕು, ಟು ಫೈಂಡ್ ಆ್ಯಂಗಲ್ ಬಿಟ್ವೀನ್ ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರ್ನ ಕಂಡುಹಿಡಬೇಕು. ಅದನ್ನು ನಾವು ಟೀಟಾ ಅಂತ ತಗೊಳ್ಳೋಣ, ದಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇವಾಗ ಆ್ಯಂಗಲ್ ಬಿಟ್ವೀನ್ ದ 2 ವೆಕ್ಟರ್ ಫಾರ್ಮುಲಾ ನಿಮಗೆ ಗೊತ್ತಿರುತ್ತೆ, ದಟ್ ಈಸ್ ಟೀಟಾ ದಟ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂತ ಗೊತ್ತಿರುತ್ತೆ. ಇಲ್ಲಿ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ನ ನಾವು ಕಂಡುಹಿಡ್ಕೊಬೇಕು, ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಕಂಡುಹಿಡ್ಕೊಂಡು ಇಲ್ಲಿ ನಾವು ಬರ್ಕೊಂಡ್ರೆ ನಮಗೇನು ಬರುತ್ತೆ, ಆ್ಯಂಗಲ್ ಬಿಟ್ವೀನ್ ದ 2 ವೆಕ್ಟರು ನಮಗೆ ಒಪ್ಟೈನ್ ಆಗುತ್ತೆ. ಅದನ್ನು ನಾವು ಡೈರೆಕ್ಟಾಗಿಯೇ ಸಾಲ್ವ್ ಮಾಡ್ತಾ ಬರೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಫಾರ್ಮುಲಾ ನಾನು ಬರ್ಕೊತೀನಿ. ವಿ ಹ್ಯಾವ್ ಥೀಟಾ ದಟ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂತ ನಾವು ಬರ್ಕೊತೀವಿ. ದಿಸ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎ ವೆಕ್ಟರ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊತೀನಿ. ಅಬ್ಸರ್ವ್ ಮಾಡಿ, 1 ಐ ಕ್ಯಾಪ್ ಪ್ಲಸ್ 1 ಜೆ ಕ್ಯಾಪ್ ಮೈನಸ್ 1 ಕೆ ಕ್ಯಾಪ್ ಅಂತ ಅವರು ಕೊಟ್ಟಿದ್ದಾರೆ. ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್ ಏನಿದೆ 1 ಐ ಕ್ಯಾಪ್ ಪ್ಲಸ್ 1 ಜೆ ಕ್ಯಾಪ್ ಪ್ಲಸ್ 1 ಕೆ ಕ್ಯಾಪ್ ಅಂತ ಅವರು ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಹೇಗೆ ಕಂಡುಹಿಡ್ಕೊತೀರಾ, ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಕೇಲಾರ್ ಕಾಂಪೋನೆಂಟ್ಸ್ ಏನಿದೆ 1 1 ಮೈನಸ್ 1 ಇದೆ ಎ ವೆಕ್ಟರ್ ಇದ್ದು, ಅದನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಮ್ಯಾಗ್ನಿಟ್ಯೂಡನ್ನು ಬರ್ಕೊಬೇಕಾಗುತ್ತೆ. ಇವಾಗ ಮ್ಯಾಗ್ನಿಟ್ಯೂಡನ್ನು ಬರ್ಕೊಬೇಕಾದ್ರೆ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ ಮೈನಸ್ 1 ಸ್ಕ್ವೇರ್ ಅಂತ ನಾವು ಬರ್ಕೊಬೇಕು. ನೆಕ್ಸ್ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ನ ನಾವು ಬರ್ಕೊಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಬಿ ವೆಕ್ಟರ್ನ ನಾವು ಕನ್ಸಿಡರ್ ಮಾಡಿಕೊಂಡ್ರೆ 1 ಐ ಕ್ಯಾಪ್ ಪ್ಲಸ್ 1 ಜೆ ಕ್ಯಾಪ್ ಪ್ಲಸ್ 1 ಕೆ ಕ್ಯಾಪ್ ಅಂತ ಇದೆ. ಇಲ್ಲಿ ಸ್ಕೇಲಾರ್ ಕಾಂಪೊನೆಂಟ್ಸ್ ಏನಿದೆ 1 1 1 ಇದೆ.
ಅದರಿಂದ ನಾವೇನು ಬರ್ಕೊಬೇಕು, ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂತ ನಾವು ಬರ್ಕೊಬೇಕು. ಇವಾಗ ಅಬ್ಸರ್ವ್ ಮಾಡಿ, ಡಾಟ್ ಪ್ರಾಡಕ್ಟ್ ಬಿಟ್ವೀನ್ ಟೂ ವೆಕ್ಟರ್ಸ್ನ ಯಾವ ಥರ ಬರ್ಕೊಂಡಿರ್ತೀರಾ, ದಟ್ ಈಸ್ ಈಕ್ವಲ್ ಟು A1 B1 ಪ್ಲಸ್ A2 B2 ಪ್ಲಸ್ A3 B3 ಅಂತ ನೀವು ಬರ್ಕೊಂಡಿರ್ತೀರಾ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 1 ಏನಿದೆ, ದಿಸ್ ಈಸ್ A1, ದಿಸ್ ಈಸ್ A2, ದಿಸ್ ಈಸ್ A3 ಅಂತ ನಿಮಗೆ ಗೊತ್ತಿರಬೇಕು. ದಿಸ್ ಈಸ್ B1, ದಿಸ್ ಈಸ್ B2, ದಿಸ್ ಈಸ್ B3 ಅಂತ ಗೊತ್ತಿರಬೇಕು. ಇವಾಗ ನಾವು ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು A1 B1 ಪ್ಲಸ್ A2 B2 ಪ್ಲಸ್ A3 B3 ಈ ಒಂದು ಫಾರ್ಮುಲಾ ಉಪಯೋಗಿಸ್ಕೊಂಡು ನಾವು ಬರ್ಕೊಬೇಕಾಗತ್ತೆ. ಅವಾಗ ಏನು ಬರುತ್ತೆ ಅಬ್ಸರ್ವ್ ಮಾಡಿ, ದಟ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1 ಇಂಟು 1 ಏನಾಯಿತು 1 ಅಂತ ನಮಗೆ ಬರುತ್ತೆ. ಅದನ್ನು ಫಸ್ಟ್ ಬರ್ಕೊತೀನಿ, 1 ಇಂಟು 1 ಪ್ಲಸ್, ಇವಾಗ ಅಬ್ಸರ್ವ್ ಮಾಡಿ, ಜೆ ಕ್ಯಾಪಿನ ಕೋಫಿಷಿಯಂಟ್ ಇಲ್ಲಿ 1 ಇದೆ, ಇಲ್ಲಿ ಜೆ ಕ್ಯಾಪಿನ ಕೋಫಿಷಿಯಂಟ್ 1 ಇದೆ, ಅದೆರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 1 ಇಂಟು 1 ಅಂತ ಬರುತ್ತೆ. ಪ್ಲಸ್ ಇಲ್ಲಿ -1 ಇದೆ, ಇಲ್ಲಿ 1 ಇದೆ, ಅದನ್ನು ನಾನು ಬರ್ಕೊತೀನಿ. ಡಿವೈಡೆಡ್ ಬೈ ಇಲ್ಲಿ ಅಬ್ಸರ್ವ್ ಮಾಡಿ, 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ -1 ಸ್ಕ್ವೇರ್ ಏನಾಗುತ್ತೆ, ದಟ್ ಟರ್ನ್ಸ್ ಔಟ್ ಟು ಬಿ 1 ಪ್ಲಸ್ 1 ಪ್ಲಸ್ 1 ಅಂತ ಬರುತ್ತೆ. √3 ಅಂತ ನಮಗೆ ಬರುತ್ತೆ. ದೇರ್ಫೋರ್ √3 ಅಂತ ನಾನು ಡೈರೆಕ್ಟಾಗಿ ಬರ್ಕೊತೀನಿ. ಇಂಟು ಇಲ್ಲಿ ಅಬ್ಸರ್ವ್ ಮಾಡಿ, ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂತ ಇದೆ, √3 ಅಂತ ನಮಗೆ ಬರುತ್ತೆ. ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿಕೊಂಡ್ರೆ ಕಾಸ್ ಇನ್ವರ್ಸ್ ಆಫ್ ಇಲ್ಲಿ 1 ಇಂಟು 1 1 ಆಗುತ್ತೆ, ಪ್ಲಸ್ 1 ಪ್ಲಸ್ ಆಫ್ -1 ಅಂತ ಬರುತ್ತೆ. ಇಲ್ಲಿ -1 ಪ್ಲಸ್ 1 ಕ್ಯಾನ್ಸಲ್ ಆದರೆ ಏನು ಮಿಕ್ಕೊಳ್ಳುತ್ತೆ, 1 ಮಿಕ್ಕೊಳ್ಳುತ್ತೆ. ಡಿವೈಡೆಡ್ ಬೈ √3 ಇಂಟು √3 ಆಯಿತು, ದಟ್ ಟರ್ನ್ಸ್ ಔಟ್ ಟು ಬಿ 3 ಅಂತ ಬಂತು. ಇಲ್ಲಿ ಟೀಟಾ ಏನು ಬಂದಿದೆ, ದಟ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1/3 ಅಂತ ಬಂತು. ಫರ್ದರ್ ನಾವೇನು ಬರ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿ 1/3 ಏನಿದೆ ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇಲ್ಲದೆ ಇರೋದ್ರಿಂದ ನೀವು ಇಲ್ಲಿಗೆ ಆನ್ಸರನ್ನು ನಿಲ್ಲಿಸಬೇಕಾಗತ್ತೆ. ಇಲ್ಲಿ ಬಂದಿರೋಂತಹ ಆ್ಯಂಗಲ್ ಏನಿರುತ್ತೆ, ದಟ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1/3 ಅಂತ ಇದೆಯಲ್ಲ, ಇದು ನಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಈ ಪ್ರಾಬ್ಲಮನ್ನು ಕೇಳಿದಾಗ ನೀವು ಫಾರ್ಮುಲಾ ಬರ್ಕೊಳ್ಳೋದಕ್ಕೆ 1 ಮಾರ್ಕ್ಸನ್ನ ಅವರು ಕೊಡ್ತಾರೆ, ಮತ್ತು ಈ ಸ್ಟೆಪ್ಸನ್ನು ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಮಾರ್ಕ್ಸನ್ನು ಅವರು ಅಲಾಟ್ ಮಾಡಿರ್ತಾರೆ. ಅದರಿಂದ ಯಾವ್ಯಾವುದಕ್ಕೆ ಫಾರ್ಮುಲಾಸ್ ಬರ್ಕೊಳ್ಳೋಕ್ಕಾಗತ್ತೆ ಅಂತಹ ಒಂದು ಪ್ರಾಬ್ಲಮ್ಸ್ಗೆ ನೀವು ಫಾರ್ಮುಲಾಸ್ ಬರ್ಕೊಂಡೆ ನೀವು ಸಾಲ್ವ್ ಮಾಡಬೇಕು. ಅರ್ಥ ಆಗಿದೆ ಅಲ್ವಾ? ಇವಾಗ ನಾವು ನೆಕ್ಸ್ಟ್ ಕ್ವಶನನ್ನು ನಾವು ನೋಡೋಣ. ಈ ಪ್ರಾಬ್ಲಮನ್ನು 2018 ಮತ್ತು 2020 ಎಕ್ಸಾಮಿನೇಷನಲ್ಲಿ ಅವರು ಕೇಳಿದ್ದಾರೆ. ಫೈಂಡ್ ದ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ A vector that is equal to I cap plus 3j cap plus 7k cap on the vector B vector that is equal to 7i cap minus j cap plus 8k cap ಅಂತ ಅವರು ಕೊಟ್ಟಿದ್ದಾರೆ. ಈ ಒಂದು ಪ್ರಾಬ್ಲಮಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಅನ್ನು ಕಂಡುಹಿಡಿಯಿರಿ ಅಂತ ಅವರು ಕೇಳ್ತಾ ಇದ್ದಾರೆ. ನಿಮಗೆ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಫಾರ್ಮುಲಾ ಗೊತ್ತಿರುತ್ತೆ, ದಟ್ ಈಸ್ ನಥಿಂಗ್ ಬಟ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂತ. ಈ ಒಂದು ಫಾರ್ಮುಲಾನ ಉಪಯೋಗಿಸ್ಕೊಂಡು ನೀವು ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರನ್ನು ಕಂಡುಹಿಡ್ಕೊಬೇಕು. ಇವಾಗ ನಾವು ಸಾಲ್ವ್ ಮಾಡ್ತಾ ಬರೋಣ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ನಾನು ಬರ್ಕೊತೀನಿ. ಗಿವನ್ ಎ ವೆಕ್ಟರ್ ಏನು ಕೊಟ್ಟಿದ್ದಾರೆ, ದಟ್ ಈಸ್ ಗಿವನ್ ಟು ಬಿ ಐ ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 7k ಕ್ಯಾಪ್ ಅಂತ ಕೊಟ್ಟಿದ್ದಾರೆ. ಅದನ್ನು ಯಾವ ಥರ ಬರ್ಕೊಬೋದು, 1i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 7k ಕ್ಯಾಪ್ ಅಂತ ನಾವು ಬರ್ಕೊಬೋದು. ಮತ್ತು ಬಿ ವೆಕ್ಟರನ್ನು ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು 7i ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ 8k ಕ್ಯಾಪ್ ಅಂತ ಇದೆ. ದಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 7i ಕ್ಯಾಪ್ ಮೈನಸ್ 1j ಕ್ಯಾಪ್ ಪ್ಲಸ್ 8k ಕ್ಯಾಪ್ ಅಂತ ನಾವು ಬರ್ಕೊಬೋದು. ಇಲ್ಲಿ ನಾವು ಏನು ಕಂಡುಹಿಡಿಬೇಕು, ಟು ಫೈಂಡ್ ದ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರನ್ನು ನಾವು ಕಂಡುಹಿಡ್ಕೊಬೇಕು. ಇವಾಗ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಫಾರ್ಮುಲಾ ನಿಮಗೆ ಗೊತ್ತಿರುತ್ತೆ, ಅದನ್ನು ನಾನು ಬರ್ಕೊತೀನಿ. ವಿ ನೋ ದಟ್ ದ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ದಟ್ ಈಸ್ ಗಿವನ್ ಬೈ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂತ ನಾವು ಬರ್ಕೊತೀವಿ. ಇವಾಗ ಎ ವೆಕ್ಟರ್ ಗೊತ್ತಿದೆ ಮತ್ತು ಬಿ ವೆಕ್ಟರ್ ಗೊತ್ತಿದೆ, ಅದನ್ನು ನಾವು ಬರ್ಕೊಳ್ಳೋಣ. ಎ ವೆಕ್ಟರ್ ಏನಿದೆ, 1i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 7k ಕ್ಯಾಪ್ ಅಂತ ಇದೆ. ಡಾಟ್ ಪ್ರಾಡಕ್ಟ್ ವಿತ್
ಬಿ ವೆಕ್ಟರ್ ಏನಿದೆ 7i ಕ್ಯಾಪ್ ಮೈನಸ್ 1j ಕ್ಯಾಪ್ ಪ್ಲಸ್ 8k ಕ್ಯಾಪ್ ಅಂತ ಇದೆ, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಬರ್ಕೊಬೇಕು. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇದು ಬಿ ವೆಕ್ಟರ್ ಆಗಿರುತ್ತೆ. ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಬರ್ಕೊಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ಕೇಲಾರ್ ಕಾಂಪೊನೆಂಟ್ಸ್ ಏನಿದೆ ಅದನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಬರ್ಕೊಬೇಕಾಗತ್ತೆ. ಇಲ್ಲಿ ಸ್ಕೇಲಾರ್ ಕಾಂಪೊನೆಂಟ್ಸ್ ಏನಿದೆ 7 -1 8 ಅಲಾಂಗ್ XYZ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ ಅಂತ ನಾವು ಹೇಳ್ಬೋದು. ಇಲ್ಲಿ ಮ್ಯಾಗ್ನಿಟ್ಯೂಡನ್ನ ಬರ್ಕೊಬೇಕಾದ್ರೆ ರೂಟ್ ಆಫ್ ಅಂತ ಬರ್ಕೊಂಡು 7 ಸ್ಕ್ವೇರ್ ಪ್ಲಸ್ -1 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಅಂತ ನಾವು ಬರ್ಕೊಬೇಕಾಗತ್ತೆ. ಈಗ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಕೊತ ಬರೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಾವು ಡಾಟ್ ಪ್ರಾಡಕ್ಟ್ ಬಿಟ್ವೀನ್ ಟೂ ವೆಕ್ಟರ್ಸನ್ನು ನಾವು ಬರ್ಕೊಬೇಕು. ನಿಮಗೆ ಗೊತ್ತಿರುತ್ತೆ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು a1 b1 ಪ್ಲಸ್ a2 b2 ಪ್ಲಸ್ a3 b3 ಅಂತ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, a1 ಜಾಗದಲ್ಲಿ 1 ಇದೆ, a2 ಜಾಗದಲ್ಲಿ 3 ಇದೆ, a3 ಜಾಗದಲ್ಲಿ 7 ಇದೆ, b1 ಜಾಗದಲ್ಲಿ ನಮಗೆ 7 ಇದೆ, b2 ಜಾಗದಲ್ಲಿ -1 ಇದೆ, b3 ಜಾಗದಲ್ಲಿ ನಮಗೆ 8 ಇದೆ. ಇವಾಗ ಈ ಒಂದು ಫಾರ್ಮುಲಾ ನಾನು ಅಪ್ಲೈ ಮಾಡಿ ಬರ್ಕೊತೀನಿ. ಅಬ್ಸರ್ವ್ ಮಾಡಿ, 1 × 7 ಏನಾಗುತ್ತೆ, ದಟ್ ಟರ್ನ್ಸ್ ಔಟ್ ಟು ಬಿ 7 ಅಂತ ಬರುತ್ತೆ. ಬೇಕಾದರೆ ನೀವು ಒಂದು ಸ್ಟೆಪ್ಪು ಬರ್ಕೊಬೋದು. 1 × 7 ಪ್ಲಸ್ 3 × -1 3 × -1 ಪ್ಲಸ್ 7 × 8 7 × 8 ಡಿವೈಡೆಡ್ ಬೈ ರೂಟ್ ಆಫ್ 7 ಸ್ಕ್ವೇರ್ ಏನಾಗುತ್ತೆ 49 ಅಂತ ಬರುತ್ತೆ, ಪ್ಲಸ್ -1 ಸ್ಕ್ವೇರ್ ಏನಾಯಿತು 1 ಅಂತ ಬಂತು, ಪ್ಲಸ್ 8 ಸ್ಕ್ವೇರ್ ಏನಾಗುತ್ತೆ ದಟ್ ಟರ್ನ್ಸ್ ಔಟ್ ಟು ಬಿ 64 ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 7 × 1 7 ಆಗುತ್ತೆ, 3 × -1 ಈಸ್ -3, 7 8 ಏನಾಯಿತು 56 ಅಂತ ಬರುತ್ತೆ, ಡಿವೈಡೆಡ್ ಬೈ ರೂಟ್ ಆಫ್ 49 ಪ್ಲಸ್ 1 50 ಪ್ಲಸ್ 64 ಏನಾಯಿತು 114 ಅಂತ ನಮಗೆ ಬಂತು. ದಿಸ್ ಈಸ್ ಈಕ್ವಲ್ ಟು 56 - 3 53 ಪ್ಲಸ್ 7 ಏನಾಯಿತು 60 ಅಂತ ಬರುತ್ತೆ, ಡಿವೈಡೆಡ್ ಬೈ ರೂಟ್ ಆಫ್ 114 ಅಂತ ಬಂತು. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ ರೂಟ್ ಆಫ್ 114 ಅಂತ ಹೇಳ್ಬೋದು. ಇದು ನಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಈ ಥರ ಟೈಪ್ ಆಫ್ ಕ್ವಶನ್ ಕೇಳಿದಾಗ ನೀವು ನಾಪ್ಕ ಇಟ್ಕೊಂಡಿರಿ, ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂತ ನಿಮಗೆ ಗೊತ್ತಿರಬೇಕು. ಸಪೋಸ್ ಪ್ರೊಜೆಕ್ಷನ್ ಆಫ್ ಬಿ ವೆಕ್ಟರ್ ಆನ್ ಎ ವೆಕ್ಟರ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ಬಿ ವೆಕ್ಟರ್ ಡಾಟ್ ಆಫ್ ಎ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಅಂತ ಬರ್ಕೊಬೋದು. ಆರ್ ಯು ಕ್ಯಾನ್ ರೈಟ್ ದಿಸ್ ಆಸ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಅಂತ ಬರ್ಕೊಬೋದು. ಬಿಕಾಸ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಏನಾಗಿರುತ್ತೆ ಬಿ ವೆಕ್ಟರ್ ಡಾಟ್ ಆಫ್ ಎ ವೆಕ್ಟರ್ ಆಗಿರೋದ್ರಿಂದ ಈ ಥರನಾದ್ರು ಬರ್ಕೊಬೋದು ಅಥವಾ ಈ ಥರನಾದ್ರು ನೀವು ಬರ್ಕೊಬೋದು. ಈ ಫಾರ್ಮುಲಾಸ್ನ ನೀವು ನಾಪ್ಕ ಇಟ್ಕೊಂಡಿರಬೇಕು. ಈ ಥರ ಟೈಪ್ ಆಫ್ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡೋದಕ್ಕೆ ನಿಮಗೆ ಫಾರ್ಮುಲಾಗೆ 1 ಮಾರ್ಕ್ಸನ್ನ ಅವರು ಕೊಡ್ತಾರೆ, ಮತ್ತು ರಿಮೈನಿಂಗ್ ಸ್ಟೆಪ್ಸ್ ಏನು ಮಾಡ್ತೀರಾ ಇದಕ್ಕೆ ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಈ ಥರನೇ ನೀವು ಸಾಲ್ವ್ ಮಾಡ್ತಾ ಬರಬೇಕು. ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಇವಾಗ ನಾವು ನೆಕ್ಸ್ಟ್ ಪ್ರಾಬ್ಲಮನ್ನು ನಾವು ನೋಡೋಣ. ಈ ಕ್ವಶನನ್ನು 2019, 2023 ಮತ್ತು 2024 ಮಾಡೆಲ್ ಕ್ವಶನ್ ಪೇಪರಲ್ಲಿ ಅವರು ಕೇಳಿದ್ದಾರೆ. ಫೈಂಡ್ ದ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 2i cap plus 3j cap plus 2k cap on the vector b vector that is equal to i cap plus 2j cap plus k cap ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲೇನು ಕಂಡುಹಿಡಿಬೇಕು, ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಅನ್ನು ನೀವು ಕಂಡುಹಿಡ್ಕೊಬೇಕು. ಇಲ್ಲಿ ಎ ವೆಕ್ಟರು ಮತ್ತು ಬಿ ವೆಕ್ಟರನ್ನು ಅವರು ಕಾಂಪೋನೆಂಟ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಗೊತ್ತಿರುತ್ತೆ, ದಟ್ ಈಸ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂತ. ಈ ಒಂದು ಫಾರ್ಮುಲಾ ಉಪಯೋಗಿಸ್ಕೊಂಡು ನೀವು ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರನ್ನು ಕಂಡುಹಿಡ್ಕೊಬೇಕು. ಇವಾಗ ಈ ಒಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ತಾ ಬರೋಣ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ನಾನು ಬರ್ಕೊತೀನಿ. ಗಿವನ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 2i cap ಪ್ಲಸ್ 3j cap ಪ್ಲಸ್ 2k cap ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಬಿ ವೆಕ್ಟರ್ ಏನು ಕೊಟ್ಟಿದ್ದಾರೆ, 1i cap ಪ್ಲಸ್ 2j cap ಪ್ಲಸ್ 1k cap ಅಂತ ಕೊಟ್ಟಿದ್ದಾರೆ. ನಾವೇನು ಕಂಡುಹಿಡಬೇಕು,
to find the projection of a ವೆಕ್ಟರ್ ಆನ್ ಬಿ ವೆಕ್ಟರ್ನ ನಾವು ಕಂಡುಹಿಡ್ಕೊಬೇಕು. ಇವಾಗ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಫಾರ್ಮುಲಾ ಗೊತ್ತಿರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂತ ಗೊತ್ತಿದೆ. ಅದನ್ನು ನಾನು ಬರ್ಕೊತೀನಿ. ವಿ ನೋ ದಟ್ the projection of a vector on b vector, that is equal to a vector dot of b vector divided by magnitude of b vector ಅಂತ ನಾವು ಬರ್ಕೊಬಹುದು. This is equal to a vector ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ, 2i cap plus 3j cap plus 2k cap ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್ ಏನಿದೆ 1i cap ಪ್ಲಸ್ 2j cap ಪ್ಲಸ್ 1k cap ಅಂತ ಅವರು ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನಿದೆ ಈ ಒಂದು ವೆಕ್ಟರು, ದಿಸ್ ಈಸ್ ನಥಿಂಗ್ ಬಟ್ ಬಿ ವೆಕ್ಟರ್. ಇವಾಗ ಅಬ್ಸರ್ವ್ ಮಾಡಿ, ಸ್ಕೇಲಾರ್ ಕಾಂಪೋನೆಂಟ್ಸ್ ಆಫ್ ಬಿ ವೆಕ್ಟರ್ ಏನಿದೆ ದಟ್ ಈಸ್ 1 to 1 ಅಂತ ನಾವು ಹೇಳ್ಬೋದು, ಅಲಾಂಗ್ ಎಕ್ಸ್ ವೈ ಝೆಡ್ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ. ಅದನ್ನು ನಾವು ಕನ್ಸಿಡರ್ ಮಾಡಿಕೊಂಡು ನಾವು ಮ್ಯಾಗ್ನಿಟ್ಯೂಡನ್ನು ಬರೀಬೇಕು. ನೀವು ಇಲ್ಲಿ ನಾಪ್ಕ ಇಟ್ಕೊಂಡಿರಿ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಏನಿರುತ್ತೆ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ b1 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಪ್ಲಸ್ b3 ಸ್ಕ್ವೇರ್ ಅಂತ ನಾವು ಬರ್ಕೊತೀವಿ. ಇಲ್ಲಿ 1 ಏನಿದೆ ದಿಸ್ ಈಸ್ ನಥಿಂಗ್ ಬಟ್ b1 ಮತ್ತು 2 ಏನಿದೆ ದಟ್ ಈಸ್ b2, ಇಲ್ಲಿ 1 ಏನಿದೆ ದಟ್ ಈಸ್ b3 ಅಂತ ನಿಮಗೆ ಗೊತ್ತಿರಬೇಕು. ಅಬ್ಸರ್ವ್ ಮಾಡಿ, ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರನ್ನು ನಾನು ಬರ್ಕೊತೀನಿ. ದಟ್ ಈಸ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂತ ನಮಗೆ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ಅಬ್ಸರ್ವ್ ಮಾಡಿ, ಡಾಟ್ ಪ್ರಾಡಕ್ಟ್ ಬಿಟ್ವೀನ್ 2 ವೆಕ್ಟರ್ಸನ್ನು ನಾವು ಬರ್ಕೊಬೇಕು. ಇವಾಗ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ನಿಮಗೆ ಗೊತ್ತಿರುತ್ತೆ, ದಟ್ ಈಸ್ a1 b1 ಪ್ಲಸ್ a2 b2 ಪ್ಲಸ್ a3 b3 ಅಂತ ನಿಮಗೆ ಗೊತ್ತಿದೆ. ಇಲ್ಲಿ a1 ಏನಿದೆ ದಟ್ ಈಸ್ 2, a2 ಏನಿದೆ ದಟ್ ಈಸ್ 3, ಮತ್ತು a3 ಏನಿದೆ 2 ಇದೆ, ಮತ್ತು b1 ಈಸ್ 1, b2 ಈಸ್ 2, b3 ಈಸ್ 1 ಅಂತ ಇದೆ. ಇವಾಗ ನಾವು ಫಾರ್ಮುಲಾ ಅಪ್ಲೈ ಮಾಡೋಣ. ದಟ್ ಈಸ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು a1 b1 ಪ್ಲಸ್ a2 b2 ಪ್ಲಸ್ a3 b3. ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡ್ತೀನಿ, ಅಬ್ಸರ್ವ್ ಮಾಡ್ತಾ ಬನ್ನಿ. 2 ಇಂಟು 1 ಪ್ಲಸ್ 3 ಇಂಟು 2 2 ಇಂಟು 1 ದಟ್ ಟರ್ನ್ಸ್ ಔಟ್ ಟು ಬಿ 2 ಇಂಟು 1 ಅಂತ ಬರುತ್ತೆ. ಡಿವೈಡೆಡ್ ಬೈ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂತ ಇದೆ. 1 ಸ್ಕ್ವೇರ್ನ 1 ಅಂತ ಬರ್ಕೊಬೋದು, 2 ಸ್ಕ್ವೇರ್ನ 4 ಅಂತ ಬರ್ಕೊಬೋದು, 1 ಸ್ಕ್ವೇರ್ನ 1 ಅಂತ ನಾವು ಬರ್ಕೊಬೋದು. ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ಏನು ಬರುತ್ತೆ ಅಬ್ಸರ್ವ್ ಮಾಡಿ, 2 ಪ್ಲಸ್ 3 2s are 6, 2 ಇಂಟು 1 ದಟ್ ಟರ್ನ್ಸ್ ಔಟ್ ಟು ಬಿ 2 ಡಿವೈಡೆಡ್ ಬೈ 1 ಪ್ಲಸ್ 4 ಪ್ಲಸ್ 1 ದಟ್ ಟರ್ನ್ಸ್ ಔಟ್ ಟು ಬಿ ರೂಟ್ 6 ಅಂತ ಬಂತು. ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಈಸ್ ಈಕ್ವಲ್ ಟು 2 ಪ್ಲಸ್ 6 ಪ್ಲಸ್ 2 ಏನಾಯಿತು 10 ಅಂತ ಬಂತು, ಡಿವೈಡೆಡ್ ಬೈ ರೂಟ್ 6 ಅಂತ ಬಂದಿದೆ. ಇಲ್ಲಿ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಏನು ಬಂದಿದೆ ದಟ್ ಈಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ ರೂಟ್ 6 ಅಂತ ಬಂದಿದೆ. ಇದು ನಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಈ ಥರ ಟೈಪ್ ಆಫ್ ಕ್ವಶನ್ಸನ್ನು ಕರೆಕ್ಟಾಗಿ ನೋಡ್ಕೊಂಡಿರಿ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸು. ಈ ಥರ ಟೈಪ್ ಆಫ್ ಕ್ವಶನ್ನೇ ನಿಮಗೆ ಫೈನಲ್ ಎಕ್ಸಾಮಿನೇಷನಲ್ಲಿ ಬರುತ್ತೆ. ಇಲ್ಲಿ ಏನು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ನ ಕಂಡುಹಿಡಿಯಿರಿ ಅಂತ ಹೇಳಿರ್ತಾರೆ. ಇಲ್ಲಿ ಎ ವೆಕ್ಟರ್ ಮತ್ತು ಬಿ ವೆಕ್ಟರ್ನ ಬರ್ಕೊಳ್ಳಿ. ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಏನಿದೆ ಅದರ ಫಾರ್ಮುಲಾ ಏನಾಗಿರುತ್ತೆ, ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂತ ಗೊತ್ತಿರುತ್ತೆ. ಇಲ್ಲಿ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಬರ್ಕೊಂಡು ಸಾಲ್ವ್ ಮಾಡಿ ಆನ್ಸರ್ ಏನು ಬರುತ್ತೆ 10 ಡಿವೈಡೆಡ್ ಬೈ ರೂಟ್ 6 ಅಂತ ಬಂತಲ್ವ, ಇದು ನಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಇವಾಗ ನಾವು ನೆಕ್ಸ್ಟ್ ಪ್ರಾಬ್ಲಮನ್ನು ನಾವು ನೋಡೋಣ. ಈ ಕ್ವಶನನ್ನು 2017 ಮತ್ತು 2022 ಎಕ್ಸಾಮಿನೇಷನಲ್ಲಿ ಅವರು ಕೇಳಿದ್ದಾರೆ. Find the position vector of a point R which divides the line joining two points P and Q whose position vectors are I cap plus 2j cap minus k cap and minus I cap plus j cap plus k cap respectively in the ratio 2:1
ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ ಅಂತ ಅವರು ಕೊಟ್ಟಿದ್ದಾರೆ. ಈ ಒಂದು ಪ್ರಾಬ್ಲಮನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಈ ಒಂದು ಪ್ರಾಬ್ಲಮಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪೊಸಿಷನ್ ವೆಕ್ಟರ್ ಆಫ್ ಅ ಪಾಯಿಂಟ್ ಆರ್ ವಿಚ್ ಡಿವೈಡ್ಸ್ ದ ಲೈನ್ ಜಾಯ್ನಿಂಗ್ 2 ಪಾಯಿಂಟ್ಸ್ ಪಿ ಆ್ಯಂಡ್ ಕ್ಯೂನ ಕಂಡಿಡಿರಿ ಅಂತ ಅವರು ಕೇಳ್ತಾ ಇದ್ದಾರೆ. ಇಲ್ಲಿ ಏನೇನು ಡೇಟಾ ಕೊಟ್ಟಿದ್ದಾರೆ, ಪೊಸಿಷನ್ ವೆಕ್ಟರ್ ಕರಸ್ಪಾಂಡಿಂಗ್ ಟು ಪಾಯಿಂಟ್ ಪಿನ ಏನಂತ ಕೊಟ್ಟಿದ್ದಾರೆ, ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಪೊಸಿಷನ್ ವೆಕ್ಟರ್ ಕರಸ್ಪಾಂಡಿಂಗ್ ಟು ಪಾಯಿಂಟ್ ಕ್ಯೂ ಏನು ಕೊಟ್ಟಿದ್ದಾರೆ, ದಟ್ ಈಸ್ ಗಿವನ್ ಟು ಬಿ ಮೈನಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಅಂತ ಕೊಟ್ಟಿದ್ದಾರೆ. ಮತ್ತು ರೇಷಿಯೋ ಏನಿದೆ, ದಟ್ ಈಸ್ 2:1 ಅಂತ ಇದೆ. ಇವಾಗ 2 ಕೇಸ್ ಬರುತ್ತೆ, ಇಂಟರ್ನಲ್ ಡಿವಿಷನ್ ಕೇಸು ಮತ್ತು ಎಕ್ಸ್ಟರ್ನಲ್ ಡಿವಿಷನ್ ಕೇಸು. ಇವಾಗ ಇಂಟರ್ನಲ್ ಡಿವಿಷನ್ ಕೇಸನ್ನು ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ಪೊಸಿಷನ್ ವೆಕ್ಟರ್ ಕರಸ್ಪಾಂಡಿಂಗ್ ಟು ಪಾಯಿಂಟ್ ಆರ್ನ ನಾವು ಆರ್ ವೆಕ್ಟರ್ ಅಂತ ತೊಗೊತೀವಿ. ದಟ್ ಈಸ್ ಗಿವನ್ ಟು ಬಿ ಎಮ್ ಬಿ ವೆಕ್ಟರ್ ಪ್ಲಸ್ ಎನ್ ಎ ವೆಕ್ಟರ್ ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್ ಅಂತ ಬರುತ್ತೆ. ಇಲ್ಲಿ ಬಿ ವೆಕ್ಟರ್ ಏನಿದೆ, ದಟ್ ಈಸ್ ದ ಪೊಸಿಷನ್ ವೆಕ್ಟರ್ ಕರಸ್ಪಾಂಡಿಂಗ್ ಟು ಪಾಯಿಂಟ್ ಕ್ಯೂ ಆ್ಯಂಡ್ ಎ ವೆಕ್ಟರ್ ಇಸ್ ದ ಪೊಸಿಷನ್ ವೆಕ್ಟರ್ ಕರಸ್ಪಾಂಡಿಂಗ್ ಟು ಪಾಯಿಂಟ್ ಪಿ ಅಂತ ಹೇಳ್ತೀವಿ. ಎಮ್ ಅಂಡ್ ಎನ್ ಏನಾಗುತ್ತೆ, ದಟ್ ಈಸ್ ದ ರೇಷಿಯೋ ಇಲ್ಲಿ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಿ. ದಿಸ್ ಈಸ್ m:n ಅಂತ ನಾವು ಕನ್ಸಿಡರ್ ಮಾಡ್ಕೊತೀವಿ. ಈ ಒಂದು ಫಾರ್ಮುಲಾ ಉಪಯೋಗಿಸ್ಕೊಂಡು ಇಂಟರ್ನಲ್ ಡಿವಿಷನ್ ಕೇಸ್ಗೆ ನಾವು ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ ಅನ್ನ ನಾವು ಕಂಡಿಡ್ಕೊತೀವಿ. ಇವಾಗ ಎಕ್ಸ್ಟರ್ನಲ್ ಡಿವಿಷನ್ ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ಇಲ್ಲಿ ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ ಆರ್ನ ನಾವು ಆರ್ ವೆಕ್ಟರ್ ಅಂತ ತೊಗೊತೀವಿ. ದಟ್ ಈಸ್ ಗಿವನ್ ಟು ಬಿ ಎಮ್ ಬಿ ವೆಕ್ಟರ್ ಮೈನಸ್ ಎನ್ ಎ ವೆಕ್ಟರ್ ಡಿವೈಡೆಡ್ ಬೈ m-n ಅಂತ ಬರುತ್ತೆ. ಈ ಒಂದು ಫಾರ್ಮುಲಾ ಉಪಯೋಗಿಸ್ಕೊಂಡು ಎಕ್ಸ್ಟರ್ನಲ್ ಡಿವಿಷನ್ ಕೇಸ್ಗೆ ನಾವು ಪೊಸಿಷನ್ ವೆಕ್ಟರ್ ಆಫ್ ಅ ಪಾಯಿಂಟ್ ಆರ್ನ ನಾವು ಕಂಡಿಡ್ಕೊತೀವಿ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ನಾವು ಫಸ್ಟು ಬರ್ಕೊಂಡು ನಾವು ಈ ಒಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ತಾ ಬರೋಣ. ಗಿವನ್ ಇಲ್ಲೇನಿದೆ, ಪೊಸಿಷನ್ ವೆಕ್ಟರ್ ಕರಸ್ಪಾಂಡಿಂಗ್ ಟು ಪಾಯಿಂಟ್ ಪಿನ ಕೊಟ್ಟಿದ್ದಾರೆ. ದಟ್ ಈಸ್ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಅಂತ ಇದೆ. Let me call the position vector corresponding to point P as OP vector. That is equal to A vector ಅಂತ ನಾನು ಕನ್ಸಿಡರ್ ಮಾಡ್ಕೊತೀನಿ. That is equal to 1i cap plus 2j cap minus 1k cap ಅಂತ ನಾವು ಬರ್ಕೊಬೋದಾ. ಮತ್ತೆ ಪೊಸಿಷನ್ ವೆಕ್ಟರ್ ಕರಸ್ಪಾಂಡಿಂಗ್ ಟು ಪಾಯಿಂಟ್ ಕ್ಯೂನ ಕೊಟ್ಟಿದ್ದಾರೆ. ದಟ್ ಈಸ್ ಗಿವನ್ ಟು ಬಿ ಮೈನಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಅಂತ ಕೊಟ್ಟಿದ್ದಾರೆ. ಲೆಟ್ ಮೀ ಟೇಕ್ ದಟ್ ಆಸ್ OQ vector, that is equal to B vector ಅಂತ ತಗೊಂತೀನಿ. that is equal to minus 1 I cap plus 1 J cap plus 1 K cap ಅಂತ ನಾನು ಬರ್ಕೊತೀನಿ. ಮತ್ತು ಇಲ್ಲಿ ರೇಷಿಯೋ ಕೊಟ್ಟಿದ್ದಾರೆ, ದಟ್ ಈಸ್ m:n ಅನ್ನು ಅವರು ಕೊಟ್ಟಿದ್ದಾರೆ. ದಟ್ ಈಸ್ 2:1 ಅಂತ ಇದೆ. ನಾವೇನು ಕಂಡುಹಿಡಿಬೇಕು, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಡಿವಿಷನ್ ಕೇಸ್ಗೆ ನಾವು ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ ಆರ್ನ ನಾವು ಕಂಡಿಡ್ಕೊಬೇಕು. ಅಂದರೆ ನಾವೇನು ಕಂಡಿಡ್ಕೊಬೇಕು, ಆರ್ ವೆಕ್ಟರನ್ನು ನಾವು ಕಂಡಿಡ್ಕೊಬೇಕು. ಇವಾಗ ಫಸ್ಟ್ ಕೇಸನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ದಟ್ ಈಸ್ ಇಂಟರ್ನಲ್ ಡಿವಿಷನ್ ಕೇಸನ್ನು ನಾನು ಕನ್ಸಿಡರ್ ಮಾಡ್ಕೊತೀನಿ. ನಮಗೆ ಫಾರ್ಮುಲಾ ಏನಿದೆ, ದಟ್ ಈಸ್ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಎಮ್ ಬಿ ವೆಕ್ಟರ್ ಪ್ಲಸ್ ಎನ್ ಎ ವೆಕ್ಟರ್ ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್ ಅಂತ ನಮಗೆ ಇದೆ. ದಿಸ್ ಈಸ್ ಈಕ್ವಲ್ ಟು ಎಮ್ ಏನು, ದಟ್ ಈಸ್ 2 ಅಂತ ನಾವು ಬರ್ಕೊಬೋದಾ, ಇಂಟು ಬಿ ವೆಕ್ಟರ್ ಏನಿದೆ, ದಟ್ ಈಸ್ ಮೈನಸ್ 1 ಐ ಕ್ಯಾಪ್ ಪ್ಲಸ್ 1 ಜೆ ಕ್ಯಾಪ್ ಪ್ಲಸ್ 1 ಕೆ ಕ್ಯಾಪ್ ಅಂತ ಇದೆ. ಪ್ಲಸ್ ಏನಿದೆ, ದಟ್ ಈಸ್ 1 ಅಂತ ನಾವು ಬರ್ಕೊಬೋದು, ಇಂಟು ಎ ವೆಕ್ಟರ್ ಏನಿದೆ 1 ಐ ಕ್ಯಾಪ್ ಪ್ಲಸ್ 2 ಜೆ ಕ್ಯಾಪ್ ಮೈನಸ್ 1 ಕೆ ಕ್ಯಾಪ್ ಅಂತ ಇದೆ, ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್ ಅಂತ ಹೇಳಿದ್ರೆ 2 + 1 ಅಂತ ನಮಗೆ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು, ಇವಾಗ 2ನ ಮಲ್ಟಿಪ್ಲೈ ಮಾಡ್ತಾ ಬರ್ತೀನಿ. 2 ಇಂಟು ಮೈನಸ್ 1 ಐ ಕ್ಯಾಪ್ ಏನಾಗುತ್ತೆ, ದಟ್ ಈಸ್ ಮೈನಸ್ 2 ಐ ಕ್ಯಾಪ್ ಅಂತ ಬರುತ್ತೆ. 2 ಇಂಟು 1 ಜೆ ಕ್ಯಾಪ್ ಏನಾಯಿತು, ದಟ್ ಈಸ್ ಪ್ಲಸ್ 2 ಜೆ ಕ್ಯಾಪ್ ಅಂತ ನಮಗೆ ಬಂತು. 2 ಇಂಟು 1 ಕೆ ಕ್ಯಾಪ್ ಏನಾಯಿತು, ದಟ್ ಈಸ್ ಪ್ಲಸ್ 2 ಕೆ ಕ್ಯಾಪ್ ಅಂತ ನಮಗೆ ಬರುತ್ತೆ. ಇವಾಗ 1ಅನ್ನು ನಾವು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಇಲ್ಲೇನು ಬರುತ್ತೆ, 1 ಐ ಕ್ಯಾಪ್ ಪ್ಲಸ್ 2 ಜೆ ಕ್ಯಾಪ್ ಮೈನಸ್ 1 ಕೆ ಕ್ಯಾಪ್ ಅಂತ ಬರುತ್ತೆ, ಡಿವೈಡೆಡ್ ಬೈ 3 ಅಂತ ಇದೆ. ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ಅಬ್ಸರ್ವ್ ಮಾಡಿ, ಮೈನಸ್ 2 ಐ ಕ್ಯಾಪ್ ಪ್ಲಸ್ 1 ಐ ಕ್ಯಾಪ್ ಏನಾಗುತ್ತೆ, ದಟ್ ಟರ್ನ್ಸ್ ಔಟ್ ಟು ಬಿ ಮೈನಸ್ 1 ಐ ಕ್ಯಾಪ್ ಅಂತ ನಮಗೆ ಬರುತ್ತೆ. ಇಲ್ಲಿ ಪ್ಲಸ್ 2 ಜೆ ಕ್ಯಾಪ್ ಇದೆ, ಇಲ್ಲಿ ಪ್ಲಸ್ 2 ಜೆ ಕ್ಯಾಪ್ ಇದೆ, ದಟ್ ಟರ್ನ್ಸ್ ಔಟ್ ಟು ಬಿ 4 ಜೆ ಕ್ಯಾಪ್ ಅಂತ ಬರುತ್ತೆ. ದೇರ್ಫೋರ್ ನಾನೇನು ಬರ್ಕೊತೀನಿ, ಪ್ಲಸ್ 4
ಜೆ ಕ್ಯಾಪ್ ಅಂತ ನಾನು ಬರ್ಕೊತೀನಿ. ಇಲ್ಲಿ +2 ಕೆ ಕ್ಯಾಪ್ ಇದೆ, ಇಲ್ಲಿ -1 ಕೆ ಕ್ಯಾಪ್ ಇದೆ. ದಟ್ ಟರ್ನ್ಸ್ ಔಟ್ ಟು ಬಿ +1 ಕೆ ಕ್ಯಾಪ್ ಅಂತ ನಾವು ಬರ್ಕೊಬೋದು. ಇದನ್ನು ಬೇಕಾದ್ರೆ ಇನ್ನೊಂದು ಥರನೂ ಬರ್ಕೊಬೋದು. ದಟ್ ಈಸ್ -i ಕ್ಯಾಪ್ +4 ಜೆ ಕ್ಯಾಪ್ +1 ಕೆ ಕ್ಯಾಪ್ ಅಂತ ಇದೆಯಲ್ಲ, ಅದನ್ನು ನೀವು ಬರೀ ಕೆ ಕ್ಯಾಪ್ ಅಂತ ಬರ್ಕೊಳ್ಳಿ. ಡಿವೈಡೆಡ್ ಬೈ 3 ಅಂತ ನಮಗೆ ಇಲ್ಲಿ ಬರುತ್ತೆ. ಇವಾಗ ನಾವು ಏನು ಕಂಡಿಡ್ಕೊಂಡಿದ್ದೀವಿ, ದಟ್ ಈಸ್ -i ಕ್ಯಾಪ್ +4 ಜೆ ಕ್ಯಾಪ್ +k ಕ್ಯಾಪ್ ಡಿವೈಡೆಡ್ ಬೈ 3 ಅಂತ ಬಂದಿದೆಯಲ್ಲ, ದಿಸ್ ಈಸ್ ನಥಿಂಗ್ ಬಟ್ ದ ಪೊಸಿಷನ್ ವೆಕ್ಟರ್ ಆಫ್ ಅ ಪಾಯಿಂಟ್ ಆರ್ ವಿಚ್ ಡಿವೈಡ್ಸ್ ದ ಲೈನ್ ಜಾಯ್ನಿಂಗ್ ದ 2 ಪಾಯಿಂಟ್ಸ್ P ಆ್ಯಂಡ್ Q ಇಂಟರ್ನಲಿ ಇನ್ ದ ರೇಷಿಯೋ 2:1 ಅಂತ ನಾವು ಹೇಳ್ಬೋದು. ಇವಾಗ ನೆಕ್ಸ್ಟು ಎಕ್ಸ್ಟರ್ನಲ್ ಡಿವಿಷನ್ ಕೇಸನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಇವಾಗ ಎಕ್ಸ್ಟರ್ನಲ್ ಡಿವಿಷನ್ ಕೇಸನ್ನು ನಾನು ಕನ್ಸಿಡರ್ ಮಾಡ್ಕೊತೀನಿ. ಇವಾಗ ಪೊಸಿಷನ್ ವೆಕ್ಟರ್ ಕರೆಸ್ಪಾಂಡಿಂಗ್ ಟು ಪಾಯಿಂಟ್ ಆರ್ ಏನಿರುತ್ತೆ, ದಟ್ ಈಸ್ ಗಿವನ್ ಬೈ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು MB ವೆಕ್ಟರ್ ಮೈನಸ್ NA ವೆಕ್ಟರ್ ಡಿವೈಡೆಡ್ ಬೈ M-N ಅಂತ ನಮಗೆ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು M ಏನಿದೆ ದಟ್ ಈಸ್ 2 ಇದೆ. ವಾಟ್ ಈಸ್ B ವೆಕ್ಟರ್ ದಟ್ ಈಸ್ -1 i ಕ್ಯಾಪ್ +1 ಜೆ ಕ್ಯಾಪ್ +1 ಕೆ ಕ್ಯಾಪ್ ಅಂತ ಇದೆ. ಮೈನಸ್ ಆಫ್ N ಏನಿದೆ 1 ಇದೆ. ಎ ವೆಕ್ಟರ್ ಏನಿದೆ ದಟ್ ಈಸ್ 1 i ಕ್ಯಾಪ್ +2 ಜೆ ಕ್ಯಾಪ್ -1 ಕೆ ಕ್ಯಾಪ್ ಅಂತ ಇದೆ. ಡಿವೈಡೆಡ್ ಬೈ M-N ಅಂತ ಹೇಳಿದ್ರೆ 2 - 1 ಅಂತ ನಮಗೆ ಬರುತ್ತೆ. ಇವಾಗ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಇಲ್ಲಿ 2 ನಾವು ಮಲ್ಟಿಪ್ಲೈ ಮಾಡ್ತಾ ಬರ್ತೀನಿ. ಅವಾಗೇನು ಬರುತ್ತೆ ಅಬ್ಸರ್ವ್ ಮಾಡಿ. 2 ಇಂಟು -1 i ಕ್ಯಾಪ್ ದಟ್ ಟರ್ನ್ಸ್ ಔಟ್ ಟು ಬಿ -2 i ಕ್ಯಾಪ್. 2 ಇಂಟು 1 ಜೆ ಕ್ಯಾಪ್ ದಟ್ ಟರ್ನ್ಸ್ ಔಟ್ ಟು ಬಿ 2 ಜೆ ಕ್ಯಾಪ್. 2 ಇಂಟು 1 ಕೆ ಕ್ಯಾಪ್ ದಟ್ ಟರ್ನ್ಸ್ ಔಟ್ ಟು ಬಿ 2 ಕೆ ಕ್ಯಾಪ್ ಅಂತ ಬಂತು. ಇವಾಗ -1 ನಾನು ಮಲ್ಟಿಪ್ಲೈ ಮಾಡ್ತಾ ಹೋದರೆ ಇಲ್ಲೇನು ಬರುತ್ತೆ, -1 i ಕ್ಯಾಪ್ -2 ಜೆ ಕ್ಯಾಪ್. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ದೇರ್ಫೋರ್ +1 ಕೆ ಕ್ಯಾಪ್ ಅಂತ ಬರುತ್ತೆ. ಡಿವೈಡೆಡ್ ಬೈ 1 ಅಂತ ಬರುತ್ತೆ. ಅದೇನು ನೀವು ಬರ್ಕೊಳ್ಳೋದು ಬೇಕಾಗಿಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, ಬೇಕಾದ್ರೆ ಬರ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೇಕಾದರೆ ಅದನ್ನು ತೆಗೆದಾಕಿ 2 - 1 ಏನಾಗುತ್ತೆ 1 ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ಅಬ್ಸರ್ವ್ ಮಾಡಿ -2 i ಕ್ಯಾಪ್ ಅಂತ ಇದೆ, ಇಲ್ಲಿ -i ಕ್ಯಾಪ್ ಇದೆ. ದೇರ್ಫೋರ್ ದಿಸ್ ಟರ್ನ್ಸ್ ಔಟ್ ಟು ಬಿ -3 i ಕ್ಯಾಪ್ ಅಂತ ನಮಗೆ ಬರುತ್ತೆ. ಮತ್ತು ಇಲ್ಲಿ ಅಬ್ಸರ್ವ್ ಮಾಡಿ +2 ಜೆ ಕ್ಯಾಪ್ ಇದೆ, ಇಲ್ಲಿ -2 ಜೆ ಕ್ಯಾಪ್ ಇದೆ. ಇದೆರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ +0 ಜೆ ಕ್ಯಾಪ್ ಅಂತ ಬರುತ್ತೆ. ಅದೇನು ನೀವು ಬರ್ಕೊಳ್ಳೋದು ಬೇಕಾಗಿಲ್ಲ. ನೆಕ್ಸ್ಟ್ ಏನಿದೆ 2 ಕೆ ಕ್ಯಾಪ್ ಇದೆ, ಇಲ್ಲಿ +1 ಕೆ ಕ್ಯಾಪ್ ಇದೆ. ದಟ್ ಟರ್ನ್ಸ್ ಔಟ್ ಟು ಬಿ 3 ಕೆ ಕ್ಯಾಪ್ ಅಂತ ಬಂತು. ಡಿವೈಡೆಡ್ ಬೈ 1 ಏನು ಬರ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ -3 i ಕ್ಯಾಪ್ +3 ಕೆ ಕ್ಯಾಪ್ ಅಂತ ಏನು ಬಂದಿದೆ, ಇದು ನಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಇದೇನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ದಿಸ್ ರೆಪ್ರೆಸೆಂಟ್ಸ್ ದ ಪೊಸಿಷನ್ ವೆಕ್ಟರ್ ಕರೆಸ್ಪಾಂಡಿಂಗ್ ಟು ಪಾಯಿಂಟ್ ಆರ್ ವಿಚ್ ಡಿವೈಡ್ಸ್ ದ ಲೈನ್ ಜಾಯ್ನಿಂಗ್ 2 ಪಾಯಿಂಟ್ಸ್ P ಆ್ಯಂಡ್ Q ಎಕ್ಸ್ಟರ್ನಲಿ ಇನ್ ದ ರೇಷಿಯೋ 2:1 ಅಂತ ನಾವು ಹೇಳಬಹುದು. ಈ ಥರ ನೀವು ಈ ಒಂದು ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಬೇಕು. ಇಲ್ಲಿ ಈ ಒಂದು ಸ್ಟೆಪ್ ಏನು ಮಾಡಿದ್ದೀರಾ, ಇದಕ್ಕೆ ನಿಮಗೆ 1 ಮಾರ್ಕ್ಸನ್ನು ಕೊಡ್ತಾರೆ. ಈ ಒಂದು ಸ್ಟೆಪ್ ಏನಿದೆ ಇಷ್ಟು ಮಾಡಿದ್ರೆ ನಿಮಗೆ ಇನ್ನೊಂದು ಮಾರ್ಕ್ಸ್ ಆಗುತ್ತೆ. ದೇರ್ಫೋರ್ ಟೋಟಲಿ ನಿಮಗೆ 2 ಮಾರ್ಕ್ಸ್ ನಿಮಗೆ ಬರುತ್ತೆ. ಈ ಎರಡು ಫಾರ್ಮುಲಾ ನೀವು ಜ್ಞಾಪಕ ಇಟ್ಕೊಂಡಿದ್ರೆ ಈ ಒಂದು ಪ್ರಾಬ್ಲಮನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈ ಎರಡು ಫಾರ್ಮುಲಾಸ್ನ ನೀವು ಜ್ಞಾಪಕ ಇಟ್ಕೊಂಡಿರಿ. ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಇವಾಗ ನಾವು ನೆಕ್ಸ್ಟ್ ಪ್ರಾಬ್ಲಮನ್ನು ನಾವು ನೋಡೋಣ. ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದರೆ, ಫೈಂಡ್ ದ ವೆಕ್ಟರ್ ಜಾಯ್ನಿಂಗ್ ದ 2 ಪಾಯಿಂಟ್ಸ್ P ಆಫ್ 2, 3, 0 ಆ್ಯಂಡ್ Q ಆಫ್ -1, -2, -4 ಡೈರೆಕ್ಟೆಡ್ ಫ್ರಮ್ P ಟು Q ಅಂತ ಅವರು ಕೊಟ್ಟಿದ್ದಾರೆ. ಈ ಒಂದು ಪ್ರಾಬ್ಲಮಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ವೆಕ್ಟರ್ ಜಾಯ್ನಿಂಗ್ ದ ಪಾಯಿಂಟ್ P ಆ್ಯಂಡ್ Qನ ಕಂಡಿಡಿರಿ ಅಂತ ಅವರು ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಡೈರೆಕ್ಟೆಡ್ ಫ್ರಮ್ P ಟು Q ಅಂತ ಕೊಟ್ಟಿರೋದ್ರಿಂದ ಪಾಯಿಂಟ್ P ಏನಾಗಿರುತ್ತೆ, ದಿಸ್ ಬಿಕಮ್ಸ್ ದ ಇನಿಷಿಯಲ್ ಪಾಯಿಂಟ್ ಅಂತ ನಾವು ಹೇಳ್ಬೋದಾ. ಮತ್ತು ಪಾಯಿಂಟ್ Q ಏನಿರುತ್ತೆ, ದಿಸ್ ಬಿಕಮ್ಸ್ ದ ಟರ್ಮಿನಲ್ ಆರ್ ಫೈನಲ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಇವಾಗ ನಾವು ವೆಕ್ಟರ್ ಜಾಯ್ನಿಂಗ್ ದ ಪಾಯಿಂಟ್ಸ್ P ಆ್ಯಂಡ್ Qನ ಕಂಡುಹಿಡ್ಕೊಬೇಕು. ಅದಕ್ಕೆ ನಮಗೆ ಫಾರ್ಮುಲಾ ಗೊತ್ತಿರುತ್ತೆ. ದಟ್ ಈಸ್ PQ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು
x2 minus x1 into I cap plus y2 minus y1 into j cap plus z2 minus z1 into k cap ಅಂತ ನಿಮಗೆ ಗೊತ್ತಿರುತ್ತೆ. ಇಲ್ಲಿ x1 y1 z1 ಏನು ಕೊಟ್ಟಿದ್ದಾರೆ, ದೋಸ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ P ದಟ್ ಈಸ್ ಗಿವನ್ ಟು ಬಿ 2, 3, 0 ಮತ್ತೆ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ Q ತಗೊಂಡ್ರೆ ದಟ್ ಟರ್ನ್ಸ್ ಔಟ್ ಟು ಬಿ x2 y2 z2 ಅಂತ ನಾವು ಕನ್ಸಿಡರ್ ಮಾಡ್ಕೊತೀವಿ. ದಟ್ ಈಸ್ ಗಿವನ್ ಟು ಬಿ -1 -2 -4 ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲಿ ಈ ಒಂದು ಕೋಆರ್ಡಿನೇಟ್ಸನ್ನು ನೀವು ಕನ್ಸಿಡರ್ ಮಾಡಿಕೊಂಡು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಬರಬೇಕು. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ನಾನು ಬರ್ಕೊತೀನಿ. ಗಿವನ್ ಇನಿಷಿಯಲ್ ಪಾಯಿಂಟನ್ನು ಕೊಟ್ಟಿದ್ದಾರೆ. ಇನಿಷಿಯಲ್ ಪಾಯಿಂಟ್ ಆಫ್ ದ ವೆಕ್ಟರ್, ಇನಿಷಿಯಲ್ ಪಾಯಿಂಟ್ ಆಫ್ ದ ವೆಕ್ಟರ್ ಪಿ ಕ್ಯೂನ ಅವರು ಕೊಟ್ಟಿದ್ದಾರೆ. ದಟ್ ಈಸ್ ಗಿವನ್ ಟು ಬಿ ಪಿ ಆಫ್ 2, 3, 0 ಅಂತ ಕೊಟ್ಟಿದ್ದಾರೆ. ಇದನ್ನೇನಂತ ಬರ್ಕೊಬೋದು, ಪಿ ಆಫ್ x1, y1, z1 ಅಂತ ಬರ್ಕೊಬೋದು. ಮತ್ತು ಟರ್ಮಿನಲ್ ಪಾಯಿಂಟನ್ನು ಕೊಟ್ಟಿದ್ದಾರೆ. ಟರ್ಮಿನಲ್ ಪಾಯಿಂಟ್ ಆಫ್ ದ ವೆಕ್ಟರ್ ಪಿ ಕ್ಯೂ ವೆಕ್ಟರ್ ಏನಿದೆ ದಟ್ ಈಸ್ ಗಿವನ್ ಟು ಬಿ q ಆಫ್ -1, -2, -4 ಅಂತ ಕೊಟ್ಟಿದ್ದಾರೆ. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ q ಆಫ್ x2, y2, z2 ಅಂತ ನಾವು ಬರ್ಕೊಬೋದು. ಇಲ್ಲಿ ನಾವೇನು ಕಂಡುಹಿಡ್ಕೊಬೇಕು, ಟು ಫೈಂಡ್ ವೆಕ್ಟರ್ ಜಾಯ್ನಿಂಗ್ ದ 2 ಪಾಯಿಂಟ್ಸ್ ದಟ್ ಈಸ್ ನಥಿಂಗ್ ಬಟ್ ಪಿ ಕ್ಯೂ ವೆಕ್ಟರನ್ನು ನಾವು ಕಂಡುಹಿಡ್ಕೊಬೇಕು. ಇವಾಗ ವೆಕ್ಟರ್ ಜಾಯ್ನಿಂಗ್ ದ 2 ಪಾಯಿಂಟ್ ಫಾರ್ಮನ್ನು ನಮಗೆ ಗೊತ್ತಿರುತ್ತೆ, ಅದನ್ನು ನಾನು ಬರ್ಕೊತೀನಿ. ವಿ ಹ್ಯಾವ್ PQ vector that is equal to x2 minus x1 into I cap plus y2 minus y1 into j cap plus z2 minus z1 into k cap ಅಂತ ನಮಗೆ ಗೊತ್ತಿದೆ. ಈ ಒಂದು ಫಾರ್ಮುಲಾನ ನೀವು ಜ್ಞಾಪಕ ಇಟ್ಕೊಂಡಿರಬೇಕು. ಇದೇನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ವೆಕ್ಟರ್ ಜಾಯಿನಿಂಗ್ ದ 2 ಪಾಯಿಂಟ್ಸ್ P ಆ್ಯಂಡ್ Qನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲಿ x1 y1 z1 x2 y2 z2 ನಮಗೆ ಗೊತ್ತಿದೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಮಗೆ ಬರುತ್ತೆ ವೆಕ್ಟರ್ ಜಾಯ್ನಿಂಗ್ ದ ಪಾಯಿಂಟ್ಸ್ P ಆ್ಯಂಡ್ Q ನಮಗೆ ಒಬ್ಟೈನ್ ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ಅಬ್ಸರ್ವ್ ಮಾಡಿ, x2 ಏನಿದೆ ದಟ್ ಈಸ್ -1 ಅಂತ ಇದೆ, x1 ಏನಿದೆ ದಟ್ ಈಸ್ 2 ಅಂತ ಇದೆ. ದೇರ್ಫೋರ್ ನಾವೇನು ಬರ್ಕೊಬೋದು, ಇಲ್ಲಿ ಅಬ್ಸರ್ವ್ ಮಾಡಿ, x2 - x1 ಜಾಗದಲ್ಲಿ -1 ಮೈನಸ್ ಆಫ್ 2 ಅಂತ ನಾವು ಬರ್ಕೊಬೋದು, ಇಂಟು ಐ ಕ್ಯಾಪ್ ಅಂತ ಬರುತ್ತೆ, ಪ್ಲಸ್ y2 minus y1 ಅಂತ ಹೇಳಿದ್ರೆ y2 ಜಾಗದಲ್ಲಿ -2 ಇದೆ, y1 ಜಾಗದಲ್ಲಿ 3 ಇದೆ. ದೇರ್ಫೋರ್ ವಿ ಕ್ಯಾನ್ ರೈಟ್ -2 -3 ಇಂಟು ಜೆ ಕ್ಯಾಪ್ ಅಂತ ಬರ್ಕೊಬೋದು, ಪ್ಲಸ್ z2 minus z1, z2 ಜಾಗದಲ್ಲಿ ಏನಿದೆ -4 ಇದೆ, ಮೈನಸ್ ಆಫ್ z1 ಜಾಗದಲ್ಲಿ ನಮಗೇನಿದೆ 0 ಇದೆ, ಇಂಟು ಕೆ ಕ್ಯಾಪ್ ಅಂತ ನಮಗೆ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು -1 -2 ಏನಾಯಿತು, ದಟ್ ಟರ್ನ್ಸ್ ಔಟ್ ಟು ಬಿ -3 ಅಂತ ಬಂತು, ಇಂಟು ಐ ಕ್ಯಾಪ್ ಏನಾಗುತ್ತೆ -3 ಐ ಕ್ಯಾಪ್ ಅಂತ ನಮಗೆ ಬರುತ್ತೆ. ಇಲ್ಲಿ -2 -3 ಏನಾಯಿತು, ದಟ್ ಟರ್ನ್ಸ್ ಔಟ್ ಟು ಬಿ -5 ಇಂಟು ಜೆ ಕ್ಯಾಪ್ ಏನಾಗುತ್ತೆ, ದಟ್ ಟರ್ನ್ಸ್ ಔಟ್ ಟು ಬಿ -5 ಜೆ ಕ್ಯಾಪ್ ಅಂತ ನಮಗೆ ಬರುತ್ತೆ. -4 -0 ಏನಾಗುತ್ತೆ, ದಟ್ ಈಸ್ -4 ಅಂತ ಬರುತ್ತೆ, ಇಂಟು ಕೆ ಕ್ಯಾಪ್ ದಟ್ ಟರ್ನ್ಸ್ ಔಟ್ ಟು ಬಿ -4 ಕೆ ಕ್ಯಾಪ್ ಅಂತ ನಮಗೆ ಬಂದಿದೆ. ದೇರ್ಫೋರ್ ನಾವೇನು ಬರ್ಕೊಬೋದು, ಪಿ ಕ್ಯೂ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು -3 ಐ ಕ್ಯಾಪ್ -5 ಜೆ ಕ್ಯಾಪ್ -4 ಕೆ ಕ್ಯಾಪ್ ಅಂತ ನಾವು ಬರ್ಕೊಬೋದು. ಇದು ನಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಈ ಥರ ಟೈಪ್ ಆಫ್ ಕ್ವಶನನ್ನು ನಿಮಗೆ 2 ಮಾರ್ಕ್ಸಿಗೆ ಅಥವಾ 1 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಅವರು ಕೇಳೋವಂತಹ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ನೀವು ನೋಡ್ಕೊಂಡಿರಬೇಕು. ಇಲ್ಲಿ ನೀವು ಫಾರ್ಮುಲಾ ಜ್ಞಾಪಕ ಇಟ್ಕೊಂಡಿರಿ. ವೆಕ್ಟರ್ ಜಾಯ್ನಿಂಗ್ ದ 2 ಪಾಯಿಂಟ್ ಏನಿರುತ್ತೆ ದಟ್ ಈಸ್ ಗಿವನ್ ಬೈ ಪಿ ಕ್ಯೂ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು x2 minus x1 ಇಂಟು ಐ ಕ್ಯಾಪ್ ಪ್ಲಸ್ y2 minus y1 ಇಂಟು ಜೆ ಕ್ಯಾಪ್ ಪ್ಲಸ್ z2 minus z1 ಇಂಟು ಕೆ ಕ್ಯಾಪ್ ಅಂತ ಗೊತ್ತಿರಬೇಕು. ಇಲ್ಲಿ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಪಿ ಕೊಟ್ಟಿರ್ತಾರೆ, ಅದನ್ನು ನೀವು x1, y1, z1 ಅಂತ ತಗೊಳ್ಳಿ. ಮತ್ತು ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಕ್ಯೂ ಕೊಟ್ಟಿರ್ತಾರೆ, ಅದನ್ನು ನೀವು x2, y2, z2 ಅಂತ ತೊಗೊಂಡು ಇದನ್ನು ನೀವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಾಲ್ವ್ ಮಾಡಿದಾಗ ಇಲ್ಲಿ ವೆಕ್ಟರ್ ಏನು ಕಾಂಪೋನೆಂಟ್ ಫಾರ್ಮಲ್ಲಿ ಬಂದಿರುತ್ತೆ ದಟ್ ರೆಪ್ರೆಸೆಂಟ್ಸ್ ದ ವೆಕ್ಟರ್ ಜಾಯ್ನಿಂಗ್ ದ ಪಾಯಿಂಟ್ ಪಿ ಆ್ಯಂಡ್ ಕ್ಯೂ ಅಂತ ನಾವು ಹೇಳ್ಬೋದು. ಈ ಥರ ಟೈಪ್ ಆಫ್ ಕ್ವಶನ್ಸನ್ನು ನೀವು ನೋಡ್ಕೊಂಡಿರಿ. ಇದೇ ಥರ ಟೈಪ್ ಆಫ್ ಪ್ರಾಬ್ಲಮ್ಸು ನಿಮಗೆ ಫೈನಲ್ ಎಕ್ಸಾಮಿನೇಷನಲ್ಲೂ ಕೂಡ ಬರುತ್ತೆ.
ಪಾರ್ಟ್ 1 ಮತ್ತು ಪಾರ್ಟ್ 2 ಆಫ್ ದ ವಿಡಿಯೋದಲ್ಲಿ ಏನೇನು ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ ಇದನ್ನೆಲ್ಲ ನೀವು ಕರೆಕ್ಟಾಗಿ ಕಲ್ತ್ಕೊಂಡಿರಿ. ಮತ್ತು ಕೆಲವೊಂದು ಎಕ್ಸಸೈಸ್ ಪ್ರಾಬ್ಲಮ್ಸು ಏನು NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಸಾಲ್ವ್ ಮಾಡಿರಬೇಕು. ಇಷ್ಟನ್ನು ಸಾಲ್ವ್ ಮಾಡಿತ್ತು ಅಂತ ಹೇಳಿದ್ರೆ 2 ಮಾರ್ಕ್ಸ್ ಕ್ವಶನನ್ನು ನೀವು ಈಸಿಯಾಗಿ ಅಟೆಂಡ್ ಮಾಡಬಹುದು. ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. That's it for this video, guys. If you like our efforts, please do like, share, comment and subscribe. I'm your teacher Mukund. I will meet you guys in the next video. Until then, have a nice day. Bye.